ಇನ್ನು ಚಿನ್ನಯ್ಯನನ್ನ ಮನೆಗೆ ಕರ್ಕೊಂಡು ಬಂದಿದ್ದು ನಿಜ. TV9ಗೆ ಜಯಂತ್ ಟಿ ಎಕ್ಸ್ಕ್ಲೂಸಿವ್ ಹೇಳಿಕೆ. ಬೆಂಗಳೂರಿನಲ್ಲಿ ವಕೀಲರನ್ನ ಭೇಟಿ ಮಾಡಿಸಿದ್ದೆ. ಇನ್ನು ದೆಹಲಿಗೆ ಹೋಗುವಾಗ ಬುರುಡೆಯನ್ನ ಹಿಡ್ಕೊಂಡು ಬಂದಿದ್ದ. ಯಾರಿಗೂ ಗೊತ್ತಾಗದಂತೆ ಕರ್ಕೊಂಡು ಹೋಗಿ ಬರ್ತಿದ್ದೆ. 2-3 ದಿನಗಳ ಕಾಲ ಬೆಂಗಳೂರು ಮನೆಯಲ್ಲಿ ಇದ್ದ ಆತ ಅಂತ ಹೇಳಿ ಜಯಂತ್ ಮಾತನಾಡಿದ್ದಾರೆ. 4 ತಿಂಗಳ ಹಿಂದೆ ಹೌದು, ನಾನು ಕರ್ಕೊಂಡು ಬಂದ್ರು. ಹೌದು, ಯಾವ್ದನ್ನು ಬಂದಿದ್ದ ವಕೀಲ ಹತ್ರ ಹೋಗಿ ಅವನಿಗೆ ಇರ್ಲಿಕ್ಕೆ ಜಾಗ ಕೊಟ್ಟೆ. ಕರ್ಕೊಂಡು ಬಂದರೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀನಿ. ಆ ನಂತರ ಡೆಲ್ಲಿಗೆ ಹೋಗುವಾಗ ಬುರುಡೆ ಇಟ್ಕೊಂಡು ಬಂದಿದ್ದ. ಅದು ನನ್ನ ತಪ್ಪು. ನನಗೆ ಇಷ್ಟೊಂದು ದೊಡ್ಡ ವಿಷಯ ಅಂತ ಗೊತ್ತಿರಲಿಲ್ಲ. ಅವತ್ತಿಂದ ನಾನು ಅವ್ರಿಗೆ ಒಟ್ಟಿದ್ದೆ. ಅಂದ್ರೆ ಜಾಸ್ತಿ ಏನಿಲ್ಲ, ಮತ್ತೆ ಜಾಸ್ತಿ ವಿಷಯ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಏನು ವಕೀಲ ಆಯ್ತು ಅವನಾಯ್ತು. ನಾನು ಕರ್ಕೊಂಡು ಹೋಗೋದು, ಕರ್ಕೊಂಡು ಗಾಡಿ ನಮ್ಮ ಆಟೋ ಬುಕ್ ಮಾಡೋದು, ಅದ್ರಲ್ಲಿ ಹೋಗೋದು, ಕರ್ಕೊಂಡು ಬೈಕೆಲ್ಲೂ ಹೋಗಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವನ ಸೇಫ್ಟಿ ನೋಡ್ಬೇಕು. ಆ ಒಂದು ಇದರಲ್ಲಿ ಅವನು ಸ್ವಲ್ಪ ಹೊರಗಿನ ಪ್ರಪಂಚ ತೋರಿಸ್ದಂಗೆ ವಕೀಲ ಹತ್ರ ಕರ್ಕೊಂಡು ಬಂದಿದ್ದೆ. ಅವತ್ತು 2 ದಿನ ಏನೋ ಇದ್ದಪ್ಪ. ಮನೆಯವ್ರು ನಾನು ಕೇಳಿದೆ, ಏನು ಎಷ್ಟು ದಿನ? ಅವ್ರು ಹೇಳಿ 2 ದಿನ ಇದ್ರ ಅಂತ ಹೇಳಿದ್ರು. ಅದು 2-3 ದಿನ ಅಷ್ಟೇ ಕೆಲಸ ಮಾಡಿದೀವಿ. ಅವನಿಗೆ ಊಟನೂ ಹಾಕಿದ ನಮ್ಮ ಮನೆಯವರು. ಇನ್ನು ನಾನೇ ಅವರನ್ನ ದೆಹಲಿಗೆ ಕರ್ಕೊಂಡು ಹೋದೆ. ಇದು ಜಯಂತ್ ಅವರು ಮುಂದುವರೆದು ಮಾತನಾಡಿರುವಂತಹ ವಿಚಾರ. ಭೀಮಾ, ಸುಜಾತ, ನಾನು, ಮಟ್ಟಣ್ಣನವರ್ ಇಷ್ಟು ಮಂದಿ ಕೂಡ ದೆಹಲಿಗೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಇಷ್ಟೊಂದು ಆಗಿದೆ ಸರ್. ಇವಾಗ ಅಲ್ಲಿಂದ ಡೆಲ್ಲಿಗೆ ಕರ್ಕೊಂಡು ಹೋದೆ. ಮೊನ್ನೆ ಹೇಳಿದಿನಲ್ಲ, ಡೆಲ್ಲಿಗೆ ಕರ್ಕೊಂಡು ಹೋದೆ. ಅದರಲ್ಲಿ ಏನೇ ತಪ್ಪಿದ್ರು ನಾನು ಅದನ್ನು ಸ್ವೀಕರಿಸಿ ರೆಡಿ ಇದ್ದೀನಿ. ಅಂದ್ರೆ ಕರ್ಕೊಂಡು ಹೋಗಿದ್ರಿ ಡೆಲ್ಲಿಗೆ? ಡೆಲ್ಲಿಗೆ ಒಂದು ಭೀಮಾ ಅಂತ ಹೇಳಿದ್ವಿ. ಭೀಮಾ, ಸುಜಾತ, ನಾನು, ಗಿರೀಶ್ ಮಠನವರು ಹೋಗಿರೋದು. ಅವಾಗ ಇದನ್ನು ಇವಾಗ ತಗೊಂಡೋಗಿರೋದು ನಾನು ಬೇರೆ ಯಾವುದಕ್ಕಲ್ಲ. ಇವಾಗ ಕರ್ಕೊಂಡು ಹೋಗಾಗ ಇವರೊಟ್ಟಿಗೆ ಬನ್ನಿ ಅಂತ ಹೇಳುವಾಗ ಒಂದನೇದಾಗಿ ನಾನು ಸೇಫ್ಟಿಗೆ, ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನು ಕೊಡ್ಬೇಕಂತಿತ್ತು ತೋರಿಸಲಿಕ್ಕೆ. ಇದಕ್ಕೆ ತಗೊಂಡು ಹೋಗಿರೋದು ಹೊರತು ಬೇರೆ ಯಾವುದೇ ವಿಷಯಕ್ಕೂ ಅಲ್ಲ. ಇಷ್ಟೊಂದು ಆಗಿದೆ ಸರ್. ಇವಾಗ ಅಲ್ಲಿಂದ ಡೆಲ್ಲಿಗೆ ಕರ್ಕೊಂಡು ಹೋದೆ. ಮೊನ್ನೆ ಹೇಳಿದಿನಲ್ಲ, ಡೆಲ್ಲಿಗೆ ಕರ್ಕೊಂಡು ಹೋದೆ. ಅದರಲ್ಲಿ ಏನೇ ತಪ್ಪಿದ್ರು ನಾನು ಅದನ್ನು ಸ್ವೀಕರಿಸಿ ರೆಡಿ ಇದ್ದೀನಿ. ಅಂದ್ರೆ ಕರ್ಕೊಂಡು ಹೋಗಿದ್ರಿ ಡೆಲ್ಲಿಗೆ? ಡೆಲ್ಲಿಗೆ ಒಂದು ಭೀಮಾ ಅಂತ ಹೇಳಿದ್ವಿ. ಭೀಮಾ, ಸುಜಾತ, ನಾನು, ಗಿರೀಶ್ ಮಠನವರು ಹೋಗಿರೋದು. ಅವಾಗ ಇದನ್ನು ಇವಾಗ ತಗೊಂಡೋಗಿರೋದು ನಾನು ಬೇರೆ ಯಾವುದಕ್ಕಲ್ಲ. ಇವಾಗ ಕರ್ಕೊಂಡು ಹೋಗಾಗ ಇವರೊಟ್ಟಿಗೆ ಬನ್ನಿ ಅಂತ ಹೇಳುವಾಗ ಒಂದನೇದಾಗಿ ನಾನು ಸೇಫ್ಟಿಗೆ, ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನು ಕೊಡ್ಬೇಕಂತಿತ್ತು ತೋರಿಸಲಿಕ್ಕೆ. ಇದಕ್ಕೆ ತಗೊಂಡು ಹೋಗಿರೋದು ಹೊರತು ಬೇರೆ ಯಾವುದೇ ವಿಷಯಕ್ಕೂ ಅಲ್ಲ. ಇಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈ ಹಿಂದೆ ಜಯಂತ್ ಅವರು ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ಸುಜಾತ ಭಟ್ ಅವರ ವಿಚಾರದಲ್ಲಿ. ಆಕೆಯನ್ನ ನಂಬಿ ನಾವು ಮೋಸ ಹೋದ್ವೇನೋ ಅಂತ ಹೇಳ್ತಾ ಇದ್ರು. ಆಕೆಯ ತಂಟೆಗೆ ನಾವು ಹೋಗೋದಿಲ್ಲ ಅಂತಿದ್ರು. ಈಗ ಈ ಚಿನ್ನಯ್ಯನ ವಿಚಾರದಲ್ಲೂ ಕೂಡ ಅದೇ ಆಗಿದ್ಯಾ ಅಂತ ಇವರಿಗೆ ನಂಬಿ ಕೆಟ್ರ ಇವರೆಲ್ಲ ಚಿನ್ನಯ್ಯನನ್ನ? ಹೇಗೆ ಪೃಥ್ವಿ? ಖಂಡಿತ ಮಧುಶ್ರೀ. ಅವರು TV9 ಜೊತೆ ಮಾತಾಡ್ತಾರೆ. ನಮ್ಮ ಜೊತೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ಯಾರು ಜಯಂತ್ ಹೇಳ್ತಾರೆ, ಏನೋ ಒಂದು ಗ್ರಾಚಾರ ಮನೆಗೆ ಕರ್ಕೊಂಡು ಹೋದೆ ಅಂತ ಹೇಳಿ. ಅಂದರೆ ಇಲ್ಲಿ ಗಮನಿಸಬಹುದಾಗಿದೆ, ಆ ಒಂದು ಬೆಂಗಳೂರಿನಲ್ಲಿ ಲಾಯರ್ಗಳ ತಂಡ ಬರುತ್ತೆ. ಅವ್ರಿಗೆ ಚಿನ್ನಯ್ಯನ ಕರ್ಕೊಂಡು ಬರ್ತಾರೆ. ಮಟ್ಟಣ್ಣನವರು ಇರ್ತಾರೆ. ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿರುತ್ತೆ. ಅದನ್ನ ವ್ಯವಸ್ಥೆಯನ್ನು ಜಯಂತ್ಗೆ ಹೇಳ್ತಾರೆ. ಅಂದರೆ ಆ ಜಯಂತ್ಗೆ ಹೇಳ್ತಾರೆ, ಒಂದು ಲಾಡ್ಜ್ ಏನಾದರೂ ಮಾಡಿ ಆತನನ್ನು ಉಳಿಸಿ ಅಂತ ಹೇಳ್ತಾರೆ. ಆದರೆ ಜಯಂತ್ ಸೀದಾ ಮನೆಗೆ ಕರ್ಕೊಂಡು ಹೋಗಿ 2-3 ದಿನ ಮನೆಯಲ್ಲೇ ಇಟ್ಕೊಂಡು ಅಲ್ಲೇ ಊಟೋಪಚಾರವನ್ನೆಲ್ಲವನ್ನು ಚಿನ್ನಯ್ಯನಿಗೆ ಮಾಡುವಂಥದ್ದು. ಸೊ ಇದನ್ನೇ ವಿಚಾರವನ್ನು ಹೇಳ್ತಾ ಜಯಂತ್ ಹೇಳಿರುವಂಥದ್ದು, ಏನೋ ಗ್ರಾಚಾರ ಅವತ್ತು ನಾನು ಲಾಡ್ಜ್ ಮಾಡಿಕೊಟ್ಟಿದ್ರಾಗಿತ್ತು, ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಹೋದೆ. ಸೊ ಅದರಿಂದಾಗಿ ಇವತ್ತು ಮನೆಗೆ ಪೊಲೀಸರು ಬಂದು ಮಾಜರನ್ನ ಮಾಡ್ತಾ ಇದ್ದಾರೆ. ಸೊ ಅಂತ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಅವರು ಹೇಳಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದ ಆರಂಭದಲ್ಲಿ ಇವರಿಗೆ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಯಾರಿಗೂ ಕೂಡ ಅಂದಾಜಿರಲಿಲ್ಲ. ಸೊ ಅದರಿಂದ ಎಲ್ಲ ರೀತಿಯ ಇಂಥ ಕುಕಡಪ್ ಸ್ಟೋರಿಗಳು ಬಂದಿದ್ದಿರ್ಬೋದು. ಈ ಥರ ಬುರುಡೆಯನ್ನು ಡೆಲ್ಲಿಗೆ ತಗೊಂಡು ಹೋಗೋದು, ಅಲ್ಲಿಂದ ಮಂಗಳೂರಿಗೆ ತಗೊಂಡು ಬರೋ ಅಂಥದ್ದು, ಎಲ್ಲರನ್ನೂ ಮೀಟ್ ಮಾಡೋ ಅಂಥದ್ದು. ಸೊ ಇಂಥದ್ದೆಲ್ಲ ಬೆಳವಣಿಗೆಗಳು ಆಗ ನಡೆಯುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಈತ ಬುರುಡೆಯನ್ನು ತೆಗೆದುಕೊಂಡು ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಆ ಒಂದು ಬುರುಡೆಯನ್ನು ಬೆಂಗಳೂರಿನಲ್ಲಿ ಕಾರ್ನಲ್ಲಿ ಗಿರೀಶ್ ಮಠಣ್ಣನವರ್, ಸುಜಾತ ಭಟ್, ಆ ಒಂದು ದೂರದಾರ ಏನಿದ್ದಾನೆ ಚಿನ್ನಯ್ಯ, ಆಗ ದೂರದಾರ ಆಗಿದೆ, ಈಗ ಆರೋಪಿ ಚಿನ್ನಯ್ಯ ಮತ್ತು ಜಯಂತ್ ಇವರೆಲ್ಲರೂ ಕೂಡ ಒಂದು ಬಾಡಿಗೆ ಕಾರನ್ನು ಮಾಡ್ತಾರೆ. ಬಾಡಿಗೆ ಕಾರನ್ನು ಮಾಡ್ಕೊಂಡು ಆ ಬಾಡಿಗೆ ಕಾರ್ನಲ್ಲಿ ಬೆಂಗಳೂರಿಂದ ಡೆಲ್ಲಿವರೆಗೂ ಕೂಡ ಹೋಗ್ತಾರೆ. ಡೆಲ್ಲಿನಲ್ಲೇ ಉಳಿತಾರೆ. ಇಡೀ ದಿನ ಬುರುಡೆಯನ್ನು ತಮ್ಮ ಜೊತೆ ಇಟ್ಕೊಂಡು ಇಡೀ ಡೆಲ್ಲಿ ಸುತ್ತಾಡ್ತಾರೆ. ಅದನ್ನ ಸುಪ್ರೀಂ ಕೋರ್ಟಿಗೆ ಕೊಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಾಗುತ್ತೆ. ಅದು ಯಾವುದು ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವತ್ತೇ ಆ ಡೆಲ್ಲಿಯಲ್ಲಿ ಆ ಬುರುಡೆ ಜೊತೆ ಇವರು ಕೂಡ ಅಲ್ಲೇ ಉಳ್ಕೊಳ್ತಾರೆ. ಅದಾಗಿ 1-2 ದಿನ ಆದ ನಂತರ ವಾಪಸ್ಸು ಡೆಲ್ಲಿಯಿಂದ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಆ ಬುರುಡೆಯನ್ನು ಕೊಡ್ತಾರೆ. ಸೊ ಅಲ್ಲಿಂದ ಬೇರೆ ಬೇರೆ ವಿಚಾರಗಳು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುವಂಥದ್ದು. ಆ ಬುರುಡೆ ಇದೆ, ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ ಅಡ್ವೊಕೇಟ್ಗಳ ಹತ್ರ ಹೋಗುವಂಥದ್ದು, ಆಮೇಲೆ SP ಗೆ ದೂರು ಕೊಡೋದು, ಅದಾದಮೇಲೆ ನ್ಯಾಯಾಲಯಕ್ಕೆ ತಂದು ಕೊಡುವಂಥದ್ದು, ಇಂಥದ್ದೆಲ್ಲ ಬೆಳವಣಿಗೆಗಳು ಆಗುವಂಥದ್ದು. ಸೊ ಇದ್ರ ಮಧ್ಯೆ ಸ್ವಾಮೀಜಿಯನ್ನು ಕೂಡ ಮೀಟ್ ಮಾಡಿದ್ದೀವಿ ಅನ್ನೋ ಸ್ಫೋಟಕ ವಿಚಾರವನ್ನು ಜಯಂತ್ TV9ಗೆ ಹೇಳಿರುವಂಥದ್ದು.
ಎಸ್ ಪೃಥ್ವಿ, ಹಾಗೆ ಸಂಪರ್ಕದಲ್ಲಿರಿ, ಮಾಹಿತಿಯನ್ನು ಪಡಿತೀನಿ. ಎಸ್, ಇನ್ನು ಗಮನಿಸಿದ್ವಿ ಜಯಂತ್ ಟಿ ನಮ್ಮ ಪ್ರತಿನಿಧಿ ಪೃಥ್ವಿ ಜೊತೆಗೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ದೆಹಲಿಗೆ ಹೋಗಿದ್ದು ಹೇಗೆ, ಇವರು ಬಾಡಿಗೆ ಕಾರ್ನಲ್ಲಿ ನಾವೆಲ್ಲ ದೆಹಲಿಗೆ ಹೋಗಿದ್ವಿ ಅನ್ನೋ ವಿಚಾರವನ್ನ ಹೇಳ್ತಾರೆ. ದೆಹಲಿಯಲ್ಲಿ ನಾವು ಯಾರನ್ನೂ ಭೇಟಿ ಆಗಿರಲಿಲ್ಲ, ಬುರುಡೆಯನ್ನ ಅವನೇ ತಂದಿರೋದು, ಬುರುಡೆ ಎಲ್ಲಿಂದ ತಂದಿರೋದು ಅನ್ನೋದು ನನಗೆ ಗೊತ್ತಿಲ್ಲ. ಅವನು ತಮಿಳುನಾಡಿನಿಂದ ಬುರುಡೆ ತಂದಿಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾನೋ ಅದು ಕೂಡ ಅರ್ಥ ಆಗ್ತಿಲ್ಲ ಎಂದಿದ್ದಾರೆ ಜಯಂತ್. ಬಟ್ ಅಲ್ಲಿ ಮತ್ತೆ ಯಾರಿಗೂ ಸಿಗ್ಲಿಲ್ವಾ ಅಲ್ಲಿ ಡೆಲ್ಲಿಲಿ? ಇಲ್ಲ, ಡೆಲ್ಲಿಯಲ್ಲಿ ಯಾರಿಗೂ ಕೇಳಿಲ್ಲ. ಅಲ್ಲಿ ಅವ್ರದ್ದು ರಾಮ ಮಂದಿರ ಇತ್ತು, ಅಲ್ಲಿ ಇಟ್ಟಿದ್ವಿ. ತಿರ್ಗಾ ಕಾರಲ್ಲಿ ಹೋದೆ, ಸರ್ವೋಚ್ಚ ಒಳಗೆ ನಾನು ಹೋದೆ. ಒಳಗೆ ಹೋಗಿಲ್ಲ, ಗೇಟಿಂದ ಈ ಕಡೆ ಕಾರಲ್ಲಿ ಹೋಗಿದ್ರಾ? ಕಾರಲ್ಲಿ, ಬಾಡಿಗೆ ಕಾರಲ್ಲಿ ಮಾಡಿ ಹೋಗ್ಬಿಟ್ಟು ಅಲ್ಲಿಂದ ತಿರ್ಗಾ ಓಕೆ ಅಂತ ಹೇಳಿ ತಿರ್ಗಾ ಬಂದೆ. ತಿರ್ಗಾ ತಂದು ಅದೇ ತರನೇ ಮಹೇಶನ ಮನೆಗೆ ಇಟ್ಟೆ. ನಂದು ಕೆಲಸ ಇಷ್ಟು ಮಾಡಿದೀನಿ. ಮತ್ತೆ ಅಲ್ಲಿಂದ ಕಾಡಿನ ತಂದಿರೋದು, ಮೆಡಿಕಲ್ ತಂದಿರೋದು, ಅಲ್ಲ ಲ್ಯಾಬ್ ಇಂದ ತಂದಿರೋದು, ಇದು ಯಾವುದು ಇಲ್ಲ. ಬುರುಡೆ ತಂದಿದ್ಯಾರು ಫಸ್ಟ್? ಅದು ಅವನೇ ತಗೊಂಡ್ ಬಂದಿದ್ದ. ಅವನೇ ತಂದ. ಅದನ್ನ ಹೇಳಿದ್ರಲ್ಲ ನಿನ್ನೆ, ಗಿರೀಶನ್ನ ಹೇಳಿದ್ರಲ್ಲ ಆ ಟೈಮ್ಸ್ ಮ್ಯಾಚ್ ಮಾಡಿ ಅಂತ. ಗಿರೀಶನ್ನ ಮತ್ತೆ ಇವರು ಇಬ್ಬರು ಅಲ್ಲೇ ಇಲ್ಲಿ ನೇತೃತ್ವ ಎಲ್ಲೋ ಅಂತ ಗೊತ್ತಿಲ್ಲ, ಅಲ್ಲಿ ನನ್ನ ಟವರ್ ಲೊಕೇಶನ್ ಮ್ಯಾಚ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ಡೇಟು ಏನಂತ ಎಲ್ಲ ನೋಡಿ ಅವ್ರು ತಂದು ಕೊಟ್ಟರು ಹೌದಂತ ಅವ್ರು ಒಪ್ಕೊಂಡಿದಾರಲ್ಲ. ಈಗ ಅವ್ನ ಅಲ್ಲಿ ತಮಿಳ್ನಾಡಿನಿಂದ ತಂದ ಅಂತ ಹೇಳ್ತಾರೆ, ನಿಜಾನ ಅದು ಹಿಂಗೆ? ಇಲ್ಲ ಸರ್, ಮಣ್ಣು ಟೆಸ್ಟ್ ಮಾಡ್ಬೋದಲ್ಲ ಸರ್ ಅದರಲ್ಲಿ. ಕರೆಕ್ಟ್. ಮತ್ತೆ ಅವನದು ಏನಂತ ಹೇಳಿದ್ರೆ ಅವನಿಗೊಂದು ಸರಿಯಾಗಿ ಹೇಳ್ತಾ ಇಲ್ಲ ಯಾವ್ದನ್ನು. ಮೊನ್ನೆ ಹೇಳೋ ಮಹೇಶನ್ನ ತೋಟದಿಂದ ತಂದಿರೋ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿಂದ ಮಣ್ಣು ತಗೊಂಡು ಹೋಗ್ತಾ ಇದಾರೆ. ಇವಾಗ ಯಾವ ಉದ್ದೇಶಕ್ಕೆ ಈ ತರ ಒಂದೊಂದು ಹೇಳಿಕೆ ಕೊಡ್ತಾ ಇರೋದೊಂದು ಗೊತ್ತಾಗ್ತಾ ಇಲ್ಲ. ಅವ 100% ಅವ ತೋರಿಸೋ ಜಾಗದಲ್ಲೆಲ್ಲ 100% ಮೆಟೀರಿಯಲ್ ಇದೆ, ಅದ್ರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಅವನೇ ಜಾಗ ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆ ಹಿಂಗೆ? ಯಾಕೆಂತ ಗೊತ್ತಿಲ್ಲ. ಅದ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಆದ್ರೆ ನಾವ್ ಒಂದು ವಿಷಯ ಹೇಳ್ತೀನಿ, ಇಂದಿಗೂ ಅವತ್ತು ಇವತ್ತು ಹೇಳೋದು, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಅದು ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ. ಅವ 100% ಅವ ತೋರಿಸೋ ಜಾಗದಲ್ಲೆಲ್ಲ 100% ಮೆಟೀರಿಯಲ್ ಇದೆ, ಅದ್ರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆ ಹಿಂಗೆ? ಯಾಕೆಂತ ಗೊತ್ತಿಲ್ಲ. ಅದ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಆದ್ರೆ ನಾವ್ ಒಂದು ವಿಷಯ ಹೇಳ್ತೀನಿ, ಇಂದಿಗೂ ಅವತ್ತು ಇವತ್ತು ಹೇಳೋದು, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಅದು ಅತ್ಯಾಚಾರಿ ಕೊಲೆಗಡುಕರ ವಿರುದ್ಧ. ಇನ್ನು ಪ್ರಖ್ಯಾತ ಮಠದ ಸ್ವಾಮೀಜಿ ಅವರನ್ನ ಅವರು ಭೇಟಿ ಮಾಡಿದ್ರು. ಸ್ವಾಮೀಜಿಯನ್ನ ಚಿನ್ನಯ್ಯ ಮತ್ತಿತರರು ಭೇಟಿ ಮಾಡಿದ್ದು ಸತ್ಯ. ಇದು ಜಯಂತ್ ಅವರ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್. ಯಾವ ಮಠದ ಸ್ವಾಮೀಜಿ ಅಂತ ಚಿನ್ನಯ್ಯನ ಜೊತೆಗಿದ್ದವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಯಾವ ಮಠ, ಯಾವ ಸ್ವಾಮೀಜಿ ಅನ್ನೋದನ್ನ ಜಯಂತ್ ಬಾಯ್ ಬಿಟ್ಟಿಲ್ಲ. ಮತ್ತೆ ನಾನೊಂದು ವಿಷಯ, ದೊಡ್ಡ ಸ್ವಾಮೀಜಿ ಅವರನ್ನು ಇವರು ಮೀಟ್ ಮಾಡಿದ್ದಾರೆ, 1 ವರ್ಷ ಹಿಂದೆ ಮೀಟ್ ಮಾಡಿದ್ದಾರೆ ಇವರು. ಯಾರು ಇವರು 3-4 ಜನ ಎಲ್ಲ ಹೋಗಿ. ಯಾರು? ಇವನು ಚೆನ್ನೈ ಹೌದು, ಚೆನ್ನೈ. ಅದು ಹೇಳ್ತೀವಿ ನಾವು, ಅವರ ಬಾಯಿಂದ ಬರ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ನಾನು ಅದನ್ನೇ ಕಾಯ್ತಾ ಇದ್ದೀವಿ, ಅವ್ರ ಬಾಯಿಂದ ಬರ್ಲಿ ಅಂತ. ಹಂಗೆ ಸ್ವಾಮೀಜಿ ಹೇಳಿದ್ರು, ಸರಿ ಓಕೆ, ಕಾನೂನು ಪ್ರಕಾರ ಮುಂದುವರಿಸಿ ಅಂತ ಹೇಳಿದ್ರು. 1-1.5 ಗಂಟೆ ಮಾತಾಡಿದಾರಂತೆ. ಅವಾಗ ಅದು ನಾವು ಇವರು ಮಾಡಿರೋದು ಶೆಡ್ ಅಂತನಾ, ನನಗೆ ಸಿಕ್ಕಿರೋ ನನ್ನ ಮೊಬೈಲ್ ಇದೆಲ್ಲ ತೆಗೆದು ನೋಡಿ ಸಾಕು. ಯಾವತ್ತಂತ ಹೇಳ್ತೇನೆ, ನಮ್ದು ಗಾಡಿ ರಿಪೇರಿ ಆಗಿದೆ, ಇನ್ನೂ ರಿಪೇರಿ ಮಾಡಿ ಮನೆಗೆ ತರಲಿಕ್ಕೆ ಆಗಿಲ್ಲ. ಅವತ್ತಿಂದ ನಂಗೆ ಇವಾಗ ಸಿಕ್ಕಿರೋದು 4 ತಿಂಗಳು. ಅದಕ್ಕೆ ಮುಂಚೆ ಯಾವುದೇ ಟಚ್ ಇಲ್ಲ, ಯಾವುದೇ ಟಚ್ ಇಲ್ಲ ಸರ್. ಅವನಾಗಿ ಬಂದಿರೋದು. ಯಾರನ್ನ ಮೀಟ್ ಮಾಡ್ದ ಫಸ್ಟ್? ಅವನ್ನೇ ಮೀಟ್ ಮಾಡಿ ಅವ ಫಸ್ಟ್. ನಾನು ಅದೆಲ್ಲ ಜಾಸ್ತಿ ಯಾರನ್ನ ಮೀಟ್ ಮಾಡೋದು, ಎಲ್ಲಿ ಅವನ ವಿಷಯಕ್ಕೆ ಜಾಸ್ತಿ ಹೋದವನೇ ಅಲ್ಲ. ಕಾನೂನು ಪ್ರಕಾರ ಹಾಜರು ಮಾಡ್ತಾ ಇದ್ದಾರೆ, ಎಸ್ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಎಸ್, ಇದು ಜಯಂತ್ ಅವರ ಒಂದಷ್ಟು ಡೀಟೇಲ್ಸ್ TV9ಗೆ ಲಭ್ಯವಾಗಿರೋದು. ನಮ್ಮ ಪ್ರತಿನಿಧಿ ಪೃಥ್ವಿ ಅವರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಆರಂಭದಿಂದ ಈ ಕ್ಷಣದವರೆಗೂ ಕೂಡ ಏನೇನಾಯಿತು, ಇವರ ಮನೆಗೆ ಚಿನ್ನಯ್ಯ ಬಂದಂತಹ ಸಂದರ್ಭದಲ್ಲಿ ಏನಾಯಿತು, ದೆಹಲಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿಚುವೇಶನ್ ಇತ್ತು, ಅಲ್ಲಿಂದ ವಾಪಸ್ ಬಂದಿದ್ದು, ಪ್ರಖ್ಯಾತ ಮಟ್ಟದ ಸ್ವಾಮೀಜಿಯನ್ನ ಭೇಟಿಯಾಗಿದ್ದು, ಈ ರೀತಿಯ ಇಂಚಿಂಚು ಮಾಹಿತಿಗಳನ್ನ ಕೂಡ ಹಂಚಿಕೊಂಡಿದ್ದಾರೆ.